ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಕರ್ಮಯೋಗದ 17ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯನ್ನ ವಿದ್ಯತೆ. ಇಲ್ಲಿ ಆತ್ಮಜ್ಞಾನದ ಬಗ್ಗೆ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಈಗ ನಾವು ಮೊದಲು ನೋಡಿದ ಹಾಗೆ ಯಜ್ಞವನ್ನು ಮಾಡಬೇಕು. ಮನುಷ್ಯ ಕರ್ಮ ಮಾಡದೇ ಇರೋಕ್ಕಾಗೋದಿಲ್ಲ. ಆ ಕರ್ಮವನ್ನು ಯಜ್ಞವಾಗಿ ವಿಷ್ಣುವಿಗಾಗಿ ಮಾಡಬೇಕು. ಅದು ಏನೇ ಆದರೂ ಅದು ವಿಷ್ಣುವಿಗೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ನೂರಾರು ಸಾವಿರಾರು ಯಜ್ಞಗಳನ್ನು ಮಾಡಿದಾಗ, ಅಂದರೆ ತುಂಬ ದಿನಗಳು ಇದೇ ರೀತಿಯಲ್ಲಿ ಇದ್ದಾಗ ಆತನಿಗೆ ಆ ಭಗವಂತನ ಪ್ರಜ್ಞೆ ಎಷ್ಟರ ಮಟ್ಟಿಗೆ ನೆಲೆಸತ್ತೆ, ಅಂದರೆ ಎಷ್ಟರ ಮಟ್ಟಿಗೆ ಈ ಎಲ್ಲ ಯಾವುದೇ ಸುಖ ದುಃಖ ಬೇಜಾರು ಸಂತೋಷ ದುಡ್ಡಿರುವಂತಹದ್ದು ಬಡತನ ಈ ರೀತಿ ಯಾವುದೇ ಭಾವನೆಗಳು ಆತನನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಆತ ಸ್ಥಿತಪ್ರಜ್ಞನಂತ ಇರ್ತಾನೆ. ಅಂದರೆ ಪ್ರಜ್ಞೆ ಒಂದೇ ಕಡೆ ನಿಂತಿರುತ್ತೆ. ಅದು ಎಲ್ಲಿ ನಿಂತಿರುತ್ತೆ? ಆ ಭಗವಂತನಲ್ಲೇ ನಿಂತಿರುತ್ತೆ. ಏನಾದರೂ ಈ ಭಗವಂತನ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ, ಈ ರೀತಿಯ ಆ ಜ್ಞಾನ ಯಾವಾಗ ಬರುತ್ತೋ ಅದನ್ನು ಆತ್ಮಜ್ಞಾನ ಅಂತ ಹೇಳ್ತಾರೆ. ಆ ಆತ್ಮಜ್ಞಾನ ಬಂದ ಮನುಷ್ಯನಿಗೆ ಆತನಿಗೆ ಯಾವ ಕರ್ತವ್ಯವೂ ಇರೋದಿಲ್ಲ. ಯಾಕಿರೋದಿಲ್ಲ ಅಂದರೆ ಆತ ಎಲ್ಲವನ್ನ ಮಾಡ್ತಿರ್ತಾನೆ. ಆತನಿಗೆ ಎಲ್ಲವನ್ನ ಮಾಡಬೇಕು ಅಂತ ಗೊತ್ತಿರತ್ತೆ. ಎಲ್ಲವನ್ನ ಆತ ಭಗವಂತನ ಹೆಸರಿನಲ್ಲಿ ಮಾಡ್ತಿರ್ತಾನೆ. ಹಾಗಾಗಿ ಇದು ಕರ್ತವ್ಯ, ಇದು ಅಕರ್ತವ್ಯ, ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಕರ್ಮ, ಇದು ಅಕರ್ಮ, ಅವೆಲ್ಲ ಯಾವುದೂ ಇರೋದಿಲ್ಲ. ಆ ಪ್ರಾಮಾಣಿಕವಾಗಿ ಇಂದ್ರಿಯಗಳು ತನ್ನ ಕೆಲಸಗಳಿಗೆ ಅಡ್ಡ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಹಂತ ಹಂತವಾಗಿ ಮನಸ್ಸಿನಲ್ಲಿ ಅವುಗಳನ್ನು ನಿಗ್ರಹಿಸಿಕೊಂಡು ಕೆಲಸಗಳನ್ನು ಮಾಡ್ತಾ, ಆ ಕೆಲಸಗಳಲ್ಲಿ ದೇವನನ್ನೇ ಕಾಣ್ತಾ ವಿಷ್ಣುವನ್ನೇ ಕಾಣ್ತಾ ಫಲಗಳನ್ನು ತ್ಯಾಗ ಮಾಡ್ತಾ 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 ಮನುಷ್ಯ ಆತ್ಮ ಪ್ರಜ್ಞೆಯನ್ನು ಗಳಿಸ್ತಾನೆ, ಭಗವಂತನ ಪ್ರಜ್ಞೆಯನ್ನು ಆತ ಗಳಿಸ್ತಾನೆ. ಹಾಗಾಗಿ ಆಗ ಆತನಿಗೆ ಯಾವುದೇ ರೀತಿಯ ಕರ್ತವ್ಯ ಅಕರ್ತವ್ಯಗಳ ಬಂಧನ ಇರೋದಿಲ್ಲ, ಅವುಗಳ ಕರ್ತವ್ಯ ಅಕರ್ತವ್ಯಗಳ ಬಂಧನ ಇರೋದಿಲ್ಲ ಅನ್ನೋದನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಎಲ್ರಿಗೂ ನಮಸ್ಕಾರ.